ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂಗಳಿಗೆ ಪರಮ ಪವಿತ್ರವಾಗಿರುವಂತಹ ಪರ್ವದಿನ ಶ್ರೀರಾಮನವಮಿ ಹಬ್ಬ. ಅಂದರೆ ನಾಳುದ್ದ ಬುಧವಾರ 17ನೇ ತಾರೀಕು ಶ್ರೀರಾಮನವಮಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಈ ಸಲ ನಾವೆಲ್ಲರೂ ಸಹ ಶ್ರೀರಾಮನವಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನಡೆದ ನಂತರ ಬರ್ತಾ ಇರುವಂತಹ ಮೊದಲನೇ ಶ್ರೀರಾಮನವಮಿ ಹಬ್ಬ. ಅಯೋಧ್ಯೆಯಲ್ಲಿ ಸಹ ತುಂಬ ವಿಜೃಂಭಣೆಯಿಂದ ಈ ಸಲ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ ಕಾರಣ ನಾವೆಲ್ಲರೂ ಸಹ ಶ್ರೀರಾಮನವಮಿ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಬೇಕು. ಆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನಡೀಬೇಕು. ಶ್ರೀರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತುಕೊಂಡು ನಮ್ಮೆಲ್ಲರನ್ನು ಆಳ್ವಿಕೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಎಷ್ಟೋ ಜನ ಕನಸನ್ನು ಕಾಣ್ತಿದ್ರು 500 ವರ್ಷಗಳಿಂದ. ಆದರೆ ನಮ್ಮ ಪೂರ್ವಜರು ಯಾರೂ ಸಹ ರಾಮ ಪ್ರತಿಷ್ಠಾಪನೆ ನೋಡೋದಕ್ಕೆ ಆಗಲಿಲ್ಲ. ಆದರೆ ನಾವೆಲ್ಲ ತುಂಬ ಅದೃಷ್ಟವಂತರು. ದೂರದರ್ಶನಲ್ಲಿ ಅಂದರೆ ಟಿ ವಿಗಳಲ್ಲಿ ರಾಮ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನಾವೆಲ್ಲರೂ ಸಹ ವೀಕ್ಷಣೆ ಮಾಡಿದ್ವಲ್ವಾ. ಹಲವಾರು ಜನ ಅಯೋಧ್ಯಕ್ಕೆ ಹೋಗಿ ಅಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಶ್ರೀರಾಮನ ಅನುಗ್ರಹವನ್ನು ಸಹ ಪಡೆದುಕೊಂಡು ಬರ್ತಾ ಇದ್ದಾರೆ. ಇದು ತುಂಬ ಸಂತೋಷವಾದ ವಿಷಯ. ಎಷ್ಟೋ ಜನ ನನ್ನನ್ನು ಕೇಳಿದ್ರು, ಸ್ವಾಮಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪಕ್ಕದಲ್ಲಿ ಸೀತಾಮಾತೆ ಇಲ್ಲ, ಆಂಜನೇಯ ಸ್ವಾಮಿ ಇಲ್ಲ, ಯಾಕೆ ಅಂತ ಹಲವಾರು ಜನ ಈ ನಡುವೆ ಸಹ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ. ಯಾರಾದರೂ ನೋಡ್ದಿರ ಇದ್ರೆ ನಮ್ಮ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ. ಯಾಕೆ ಅಂದರೆ ಈಗ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆದಿರೋದು. ಬಾಲರಾಮ ಅಂದರೆ 5 ವರ್ಷದ ಹುಡುಗ. 5 ವರ್ಷದ ಹುಡುಗನಿಗೆ ಹೆಂಡತಿ ಎಲ್ಲಿಂದ ಬರ್ತಾಳೆ? ಆದ ಕಾರಣ ರಾಮ ಮಂದಿರ ಇನ್ನು ನಿರ್ಮಾಣ ಆಗ್ತಾ ಇದೆ. ಪೂರ್ತಿ ಆಗೋದಕ್ಕೆ ಇನ್ನು 2 ವರ್ಷ ಆಗತ್ತೆ. ಆಗ 2ನೇ ಫ್ಲೋರಲ್ಲಿ ಸೀತಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಸಮೇತನಾಗಿ ವೀರಾಂಜನೇಯ ಸ್ವಾಮಿ ಸಹ ದರ್ಶನ ಕೊಡ್ತಾನೆ. ಅದರ ಮೇಲೆ ದಶರಥನ ದರ್ಬಾರು ಎಲ್ಲ ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೂ ಪೂರ್ತಿ ಆಗಲಿಲ್ಲ. ಬಾಲರಾಮನ ಪ್ರತಿಷ್ಠಾಪನೆ ಮಾತ್ರ ಈಗ ನಡೆದಿರೋದು. ಆದ ಕಾರಣ ನಾವೇನು ಭಯ ಇಟ್ಕೊಳ್ಬೇಕಾಗಿಲ್ಲ. ಹತ್ತಿರದಲ್ಲೇ ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಎಲ್ಲರನ್ನೂ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗಲೂ ಸಹ ನಾವು ವಿಶೇಷವಾಗಿ ನಾವು ಹಬ್ಬವನ್ನು ಮಾಡಿಕೊಳ್ಳೋಣ. ಈಗ ನಾಳುದ್ದ ಅಂದರೆ ಬುಧವಾರ 17ನೇ ತಾರೀಕು ಶ್ರೀರಾಮನವಮಿ ಹಬ್ಬದ ದಿವಸ ನಾವು ಏನು ಮಾಡಬೇಕು ಅಂದರೆ, ನೋಡಿ, ಅಯೋಧ್ಯೆಯಿಂದ ಅಕ್ಷತೆಯನ್ನು ಕಳಿಸಿದ್ದಾರೆ ಎಲ್ಲ ಊರುಗಳಿಗೂ, ಎಲ್ಲ ಮನೆಗಳಿಗೂ. ಕೆಲವರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆದಾಗ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಲಿಲ್ಲ, ಹಬ್ಬವನ್ನು ಆಚರಣೆ ಮಾಡಲಿಲ್ಲ. ಯಾಕಂದರೆ ಎಷ್ಟೋ ಜನ ಕಾಮೆಂಟ್ಸಲ್ಲಿ ತಿಳಿಸಿದ್ದಾರೆ ಮಹಿಳೆಯರು, ಸ್ವಾಮಿ ನಮಗೆ ರಜಸ್ವಲ ದೋಷ ಇದೆ, ಪೀರಿಯಡ್ಸ್ ಆಗಿದ್ದೀವಿ, ಆದ ಕಾರಣ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ನಡೆದಿದ್ದ ದಿವಸ ನಾವು ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಲಿಲ್ಲ, ನಾವು ಅವತ್ತು ಪೂಜೆ ಸಹ ಮಾಡಲಿಲ್ಲ, ಮತ್ತೆ ಯಾವಾಗ ಮಾಡೋದು ಅಂತ ಕೇಳಿದರು. ಅವರೆಲ್ಲರೂ ಸಹ ಈ ಶ್ರೀರಾಮನವಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ನಿದ್ದೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಶ್ರೀರಾಮಚಂದ್ರನ ಫೋಟೋ ಇಟ್ಕೊಂಡು ಅಲ್ಲಿ ದೀಪಾರಾಧನೆ ಮಾಡಿ ಸೀತಾರಾಮರಿಗೆ ಪಾನಕ, ಕೋಸಂಬರಿ ನೈವೇದ್ಯವನ್ನು ಮಾಡಿ ಆಗ ರಾಮನ ಪಾದದ ಹತ್ರ ಅಕ್ಷತೆಯನ್ನು ಇಟ್ಟು ಆಗ ಪೂಜೆ ಮಾಡಿ ಆ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಳ್ಳುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮ ಕವಚ ಮಂತ್ರವನ್ನು ಹೇಳಿಕೊಂಡು ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಮುಖ್ಯವಾಗಿ ಮಹಿಳೆಯರು ನಿಮ್ಮ ಯಜಮಾನರ ಕೈಯಲ್ಲಿ ಕೊಟ್ಟು ಅಕ್ಷತೆಯನ್ನು ಯಜಮಾನರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಅವರನ್ನು ನಿಮ್ಮ ತಲೆ ಮೇಲೆ ಹಾಕೋದಕ್ಕೆ ಹೇಳಿ. ನಿಮ್ಮ ಮಕ್ಕಳ ತಲೆ ಮೇಲೆ ನೀವು ತಂದೆ ತಾಯಿ ಹಾಕ್ಬೋದು. ಅಕ್ಷತೆ ಕೆಳಗಡೆ ಬಿದ್ದ ನಂತರ ಅದನ್ನು ತುಳಿಬಾರದು, ಪರಕೆಯಲ್ಲಿ ಗುಡಿಸಬಾರದು. ಒಂದು ಕ್ಲಾತ್ ತಗೊಂಡು ಅಂದರೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒಂದು ಪೇಪರ್ ಮೇಲೆ ತಳ್ಕೊಂಡು ತುಳಸಿ ಗಿಡದ ಕೆಳಗಡೆ ಅಥವಾ ಯಾವುದಾದ್ರೂ ಹೂವಿನ ಗಿಡದ ಕೆಳಗಡೆ ತುಳಿದಿರೋ ಪ್ರದೇಶದಲ್ಲಿ ಹಾಕಬೇಕು. ಮುಖ್ಯವಾಗಿ ಈ ಶ್ರೀರಾಮನವಮಿ ಹಬ್ಬದ ದಿವಸ ಎಲ್ಲರೂ ಸಹ ಸಾಯಂಕಾಲ ವೇಳೆಯಲ್ಲಿ 5 ದೀಪಗಳನ್ನು ಬೆಳಗಿಸಬೇಕು. ಪೂಜಾ ಮಂದಿರದಲ್ಲಿ 2 ದೀಪ, ಸಿಂಹದ್ವಾರ ಅಂದರೆ ಮೇನ್ ಡೋರ್ ಹತ್ರ 2 ದೀಪ,
ತುಳಸಿ ಗಿಡದ ಹತ್ರ ಒಂದು ದೀಪವನ್ನು ಬೆಳಗಿಸಬೇಕು. ಯಾಕಂದರೆ 500 ವರ್ಷದ ಅನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರಿಗೆ ಶ್ರೀರಾಮನವಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆದ ಕಾರಣ ನಾವೆಲ್ಲರೂ ಸಹ 5 ದೀಪಗಳನ್ನು ಬೆಳಗಿಸಬೇಕು. ಮುಖ್ಯವಾಗಿ ನಿಮ್ಮ ಹತ್ತಿರದಲ್ಲಿ ರಾಮಾಲಯ ಇದ್ದರೆ, ರಾಮದೇವರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಪಾನಕ ಕೋಸಂಬರಿ ಎಲ್ರಿಗೂ ಹಂಚ್ರಿ. ಅಥವಾ ನಿಮ್ಮ ಪಕ್ಕದ ಮನೆಗಳಲ್ಲಿ ನಿಮ್ಮ ನೆಂಟರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಸಹ ನೀವು ಪಾನಕ ಕೋಸಂಬರಿಯನ್ನು ಹಂಚುವುದು ತುಂಬ ಒಳ್ಳೆಯದು. ಪಾನಕ ಕೋಸಂಬರಿ ಎಲ್ರಿಗೂ ನೀವು ಹಂಚಿದ್ರೆ ನಿಮ್ಮ ಎಲ್ಲ ದರಿದ್ರ ಬಾಧೆಗಳು ದೂರ ಆಗುತ್ತೆ, ಗ್ರಹ ದೋಷಗಳೆಲ್ಲ ತೊಲಗಿ ಹೋಗುತ್ತೆ. ಸೀತಾರಾಮರ ಅನುಗ್ರಹದಿಂದ, ವಿಶೇಷವಾಗಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ಸಹ ತೊಲಗಿ ಸಂಪೂರ್ಣ ಶ್ರೀರಾಮ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಶ್ರೀರಾಮನವಮಿ ಹಬ್ಬದ ದಿವಸ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಃತುಲ್ಯಂ ರಾಮನಾಮ ವರಾನನೆ, ಈ ಮಂತ್ರವನ್ನು 108 ಸಲ ಜಪ ಮಾಡಿಕೊಳ್ಳುವುದು ತುಂಬ ಉತ್ತಮ. ಅಥವಾ 27 ಸಲ, ಕನಿಷ್ಠ ಪಕ್ಷ 11 ಸಲ ಈ ಮಂತ್ರವನ್ನು ಹೇಳಿಕೊಂಡ್ರೆ ಪರಿಪೂರ್ಣವಾಗಿ ರಾಮಾನುಗ್ರಹ ಸಿಗುತ್ತೆ. ಯಾಕಂದರೆ ಈ ಮಂತ್ರ ಸಾಕ್ಷಾತ್ತು ಪರಮಶಿವನೇ ಪಾರ್ವತೀ ದೇವಿಗೆ ಹೇಳಿರುವಂತಹ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ, ಈ ಮಂತ್ರ ಹೇಳಿದ ತಕ್ಷಣ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಸಿಗುತ್ತೆ ಅಂತ ಪಾರ್ವತಿ ಅಮ್ಮನವರಿಗೆ ಪರಮೇಶ್ವರನೇ ಹೇಳಿದ್ದಾನೆ. ಮುಖ್ಯವಾಗಿ ನಾವು ಯಾವಾಗ ಶ್ರೀರಾಮದೇವರನ್ನು ಧ್ಯಾನ ಮಾಡಿದ್ರು ಶ್ರೀರಾಮ ಅಂತ ಮಾತ್ರ ನಾವು ಹೇಳಬೇಕು. ಕೆಲವರು ರಾಮಕೋಟಿ ಬರೆಯುವಾಗ ರಾಮ ರಾಮ ಅಂತ ಬರ್ಕೊಂಡು ಹೋಗ್ತಾರೆ. ಶ್ರೀರಾಮ ಅಂತ ಮಾತ್ರ ಬರಿಬೇಕು. ಶ್ರೀ ಅಂದರೆ ಸೀತಾಮಾತೆ, ರಾಮ ಅಂದರೆ ರಾಮದೇವರು. ನನಗೆ ರಾಮ ಮಾತ್ರ ಸಾಕು, ಸೀತೆ ಬೇಡ ಅಂದರೆ ನೀವು ಶೂರ್ಪನಖೆ ಆಗ್ತೀರಾ. ಇಲ್ಲ, ನನಗೆ ಸೀತೆ ಮಾತ್ರ ಬೇಕು, ರಾಮ ಬೇಡ ಅಂದರೆ ನೀವು ರಾವಣಾಸುರ ಆಗ್ತೀರಾ. ಸೀತಾರಾಮರಿಬ್ಬರೂ ನನಗೆ ಬೇಕು ಅಂದ್ಕೊಂಡ್ರೆ ನೀವು ಆಂಜನೇಯ ಸ್ವಾಮಿ ಅಂತಹ ಪರಮ ಭಕ್ತರಾಗ್ತೀರಾ. ಆದ ಕಾರಣ ಶ್ರೀರಾಮ ಅಂತ ಮಾತ್ರ ಮಂತ್ರವನ್ನು ಹೇಳಬೇಕು. ಮುಖ್ಯವಾಗಿ ರಾಮ ಅಂದರೆ ವಿಶೇಷವಾಗಿರುವಂತಹ ಫಲ ನಮಗೆ ಸಿಗುತ್ತೆ. ವಾಲ್ಮೀಕಿ ಮಹರ್ಷಿ ರಾಮಾಯಣದಲ್ಲಿ ಬರೀತಾನೆ, ರಾಶಬ್ದರ ಉಚ್ಚರ ಮಾತ್ರೇಣ ಮುಖ ನಿರ್ಯಾಂತರ ಪಾತಕಃ ಪುನಃ ಪಾಪಭೀತ್ಯಾಚ ಮಕಾರಸ್ತು ಕವಾಟವಾತ್. ಶ್ರೀ ಅಂದರೆ ಸಕಲ ಶುಭಗಳು ನಮಗೆ ಉಂಟಾಗುತ್ತವೆ. ಶ್ರೀ ಅಂದರೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ರಾಮ ಅಂದರೆ ರಾಶಬ್ದರ ಉಚ್ಚರ ಮಾತ್ರೇಣ ಮುಖ ನಿರ್ಯಾಂತರ ಪಾತಕಃ. ರಾ ಅಂದ ತಕ್ಷಣ ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳು ಹೊರಗೆ ಬರುತ್ತೆ. ಮತ್ತು ಆ ಪಾಪಗಳು ಒಳಗಡೆ ಹೋಗದಿರ ಮಾ ಅಂದರೆ ಕವಾಟ ಬೀಳುತ್ತೆ, ಅಂದರೆ ತುಟಿಗಳು ಮುಚ್ಕೊಳ್ಳುತ್ತೆ. ಮಾ ಅನ್ನೋದು ಸಂಸ್ಕೃತದಲ್ಲಿ ಅಗ್ನಿ ಬೀಜ. ಆದ ಕಾರಣ ಆ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ರಾ ಅಂದರೆ ತುಟಿಗಳು ತೆರ್ಕೊಳ್ಳುತ್ತೆ, ನಮ್ಮ ಒಳಗಡೆ ಇರುವಂಥ ಪಾಪಗಳು ಹೊರಗೆ ಬರುತ್ತೆ. ಮಾ ಅಂದರೆ ತುಟಿಗಳು ಮುಚ್ಕೊಳ್ಳುತ್ತೆ, ಆ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ನಾವು ಮಾಡಿರುವಂಥ ಎಲ್ಲ ಪಾಪಗಳನ್ನು ದೂರ ಮಾಡುವಂಥ ಮಂತ್ರ ಶ್ರೀರಾಮ ಮಂತ್ರ. ಇದು ಸಾಕ್ಷಾತ್ತು ವಸಿಷ್ಠ ಮಹರ್ಷಿಗಳೇ ಇಟ್ಟಿರುವಂತಹ ಹೆಸರು ಇದು. ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರ. ವೈಷ್ಣವರಿಗೆ ಇದು ಮಹಾ ಪವಿತ್ರವಾಗಿರುವಂತಹ ಮಂತ್ರ. ಈ ಮಂತ್ರದಲ್ಲಿ 5ನೇ ಬೀಜಾಕ್ಷರ ರಾ ಅನ್ನುವಂಥ ಅಕ್ಷರವನ್ನು ತಗೊಂಡು ನಮಃ ಶಿವಾಯ, ಇದು ಶಿವಭಕ್ತರಿಗೆ ಶೈವರಿಗೆ ಇಷ್ಟವಾಗಿರುವಂತಹ ಪಂಚಾಕ್ಷರಿ ಮಂತ್ರ. ಇದರಲ್ಲಿ 2ನೇ ಅಕ್ಷರ ಮಾ ತಗೊಂಡು ಓಂ ನಮೋ ನಾರಾಯಣಾಯ ಅಲ್ಲಿರ ನಮಃ ಶಿವಾಯಲ್ಲಿ ಮಾತುಗೊಂಡು ರಾಮ ಎಂದು ಹೆಸರನ್ನು ನೀಡ್ತಾರೆ ವಸಿಷ್ಠ ಮಹರ್ಷಿಗಳು. ರಾಮ ಅಂದ ತಕ್ಷಣ ಶಿವಕೇಶವರ ಅನುಗ್ರಹ ಅಂದರೆ ಮಹಾವಿಷ್ಣು ಅನುಗ್ರಹ, ಪರಮೇಶ್ವರನ ಅನುಗ್ರಹ, ಇಬ್ಬರ ಅನುಗ್ರಹನೂ ನಮಗೆ ಸಿಗುತ್ತೆ. ಅದೇ ರೀತಿಯಾಗಿ ರಾಮಕೋಟಿ ಬರೆಯೋದು ಪ್ರಾರಂಭ ಮಾಡುವಂಥವರು ಈ ಶ್ರೀರಾಮನವಮಿ ಹಬ್ಬದ ದಿವಸದಿಂದ ಪ್ರಾರಂಭ ಮಾಡಿದ್ರೆ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ. ಶ್ರೀರಾಮನವಮಿ ಹಬ್ಬದ ದಿವಸ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಶ್ರೀರಾಮದೇವರಿಗೆ ಪೂಜೆ ಮಾಡಿ ನೀವು ರಾಮಕೋಟಿಯನ್ನು ಬರೆಯೋದು ಪ್ರಾರಂಭ ಮಾಡ್ಬೋದು. ಅಥವಾ ಹತ್ತಿರದಲ್ಲಿರುವಂತಹ ರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಗೋತ್ರ, ನಿಮ್ಮ ಹೆಸರು ಹೇಳಿಕೊಂಡು ವಿಶೇಷವಾಗಿ ಶ್ರೀರಾಮದೇವರಿಗೆ ಪೂಜೆ ಮಾಡಿಸಿ ತದನಂತರ ನೀವು ರಾಮಕೋಟಿ ಬರೆಯೋದು ಪ್ರಾರಂಭ ಮಾಡ್ಬೋದು. ಈ ರಾಮಕೋಟಿಯನ್ನು ಎಲ್ಲರೂ ಬರೀಬೋದು. ಚಿಕ್ಕವರು, ದೊಡ್ಡವರು, ಮಹಿಳೆಯರು, ಪುರುಷರು, ಯಾವ ಮತದವರು ಬೇಕಾದರೂ, ಯಾವ ಕುಲದವರು ಬೇಕಾದರೂ ಈ ರಾಮಕೋಟಿಯನ್ನು ಬರೆಯಬಹುದು. ರಾಮಕೋಟಿ ಬುಕ್ಕಲ್ಲೇ ಬರೀಬೇಕಾ ಅಥವಾ ಮಾಮೂಲಿ ನೋಟ್ ಬುಕ್ಕಲ್ಲೂ ಬರ್ಕೋಬೋದಾ ಅಂದರೆ ಮಾಮೂಲಿ ನೋಟ್ ಬುಕ್ಕಲ್ಲಿ ಸಹ ಬರ್ಕೋಬಹುದು. ಒಂದು ಹೊಸ ಬುಕ್ ತಗೊಂಡು ಬಂದು ಅದರಲ್ಲಿ ಅಂಡರ್ಲೈನ್ಸ್ ಹಾಕ್ಕೊಂಡು ಶ್ರೀರಾಮ 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 ಅಂತ ಒಂದು ದಿವಸಕ್ಕೆ 108 ಸಲ ಅಥವಾ 1000 ಸಲ ಒಂದು ನಿಯಮವನ್ನು ಇಟ್ಕೊಂಡು
ಅನುನಿತ್ಯ ರಾಮಕೋಟಿಯನ್ನು ಬರೆದರೆ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ. ಮಹಿಳೆಯರು ರಾಮಕೋಟಿ ಬರೆಯುವಾಗ ಅನುನಿತ್ಯ ತಲೆ ಸ್ನಾನ ಮಾಡಬೇಕಾ ಅಂದರೆ ಮಾಡಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಹಿಳೆಯರು ವಾರಕ್ಕೆ ಒಮ್ಮೆ ತಲೆ ಸ್ನಾನ ಮಾಡಿದ್ರೆ ಸಾಕು. ಪುರುಷರು ರಾಮಕೋಟಿ ಬರೆಯುವವರು ಅನುನಿತ್ಯ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ಮಾತ್ರ ರಾಮಕೋಟಿಯನ್ನು ರಚನೆ ಮಾಡಬೇಕು. ಮಾಂಸಾಹಾರ ತಿನ್ನುವವರು ರಾಮಕೋಟಿ ಬರೀಬಹುದಾ ಅಂದರೆ ಖಂಡಿತವಾಗಲೂ ಬರೀಬಹುದು. ವಾಲ್ಮೀಕಿ ಒಬ್ಬ ಬೇಡರ ಕುಲದವನು, ಮಾಂಸಾಹಾರ ಭುಜಿಸ್ತಾ ಇದ್ನು, ಎಷ್ಟೋ ಜನರನ್ನು ಸಾಯಿಸಿದ್ದಾನೆ, ಕೊಲೆ ಮಾಡಿದ್ದಾನೆ, ಎಷ್ಟೋ ಪಾಪಕೃತ್ಯಗಳನ್ನು ಮಾಡಿದ್ದಾನೆ. ನಾರದ ಮಹರ್ಷಿಗಳು ಬಂದು ಜ್ಞಾನೋಪದೇಶ ಮಾಡಿದ ನಂತರ ಎಲ್ಲವನ್ನು ಬಿಟ್ಟು ರಾಮಾಯಣವನ್ನು ರಚನೆ ಮಾಡಿ ಆದಿಕವಿ ವಾಲ್ಮೀಕಿ ಅನಿಸಿಕೊಂಡ. ನಾವು ಸಹ ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ, ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ. ರಾಮಕೋಟಿ ಬರೆಯೋದು ಪ್ರಾರಂಭ ಮಾಡಿದಾಗಲಿಂದ ನಮ್ಮ ತಪ್ಪುಗಳನ್ನೆಲ್ಲ ಆ ಶ್ರೀರಾಮ ಸುಟ್ಟು ಭಸ್ಮ ಮಾಡ್ತಾನೆ. ತದನಂತರ ಯಾವ ತಪ್ಪುಗಳನ್ನು ನಾವು ಮಾಡಬಾರದು. ಮಾಂಸಾಹಾರ ತಿನ್ನೋರು ಸಹ ರಾಮಕೋಟಿಯನ್ನು ಬರೀಬಹುದು, ಆದರೆ ಮಾಂಸಾಹಾರ ತಿಂದಿದ್ದ ದಿವಸ ಮಾತ್ರ ರಾಮಕೋಟಿಯನ್ನು ಬರೀಬಾರದು. ಮತ್ತು ಮಾರನೇ ದಿವಸ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ರಾಮಕೋಟಿಯನ್ನು ಬರೆದುಕೊಳ್ಳಬಹುದು. ಅದೇ ರೀತಿಯಾಗಿ ರಾಮಕೋಟಿ ಬರೆದಿದ್ದು ಪೂರ್ತಿಯಾದರೆ ಆ ಪುಸ್ತಕವನ್ನು ಎಲ್ಲಿ ಕೊಡಬೇಕು ಅಂದರೆ, ನೀವು ಭದ್ರಾಚಲಂಗೆ ಹೋಗಿ ಅಲ್ಲಿ ರಾಮದೇವರಿಗೆ ಪೂಜೆ ಮಾಡಿಸಿ ಅಲ್ಲಿ ಅರ್ಚಕ ಸ್ವಾಮಿಗಳಿಗೆ ನೀವು ಆ ಪುಸ್ತಕವನ್ನು ಕೊಟ್ಟರೆ ಅವರು ತಗೊಳ್ತಾರೆ. ಆಗ ನಿಮಗೆ ಶ್ರೀರಾಮನ ಅನುಗ್ರಹ ಸಿಗುತ್ತೆ. ಅಥವಾ ಅಯೋಧ್ಯೆಯಲ್ಲಿ ಹೋಗಿ ಅಲ್ಲಿ ರಾಮದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಬ್ರಾಹ್ಮಣರಿಗೆ ಕೊಡಬಹುದು ಅಥವಾ ಉಂಡಿಯಲ್ಲಿ ಸಮರ್ಪಣೆ ಮಾಡಬಹುದು. ರಾಮಕೋಟಿಯನ್ನು ಯಾರು ರಚನೆ ಮಾಡ್ತಾರೋ ಅವರಿಗೆ ವೈಕುಂಠದಲ್ಲಿ ಶಾಶ್ವತವಾಗಿ ಒಂದು ನಿವಾಸವನ್ನು ಕೊಡ್ತೀನಿ ಅಂತ ಶ್ರೀರಾಮಚಂದ್ರ ಹೇಳಿದ್ದಾನೆ ರಾಮದಾಸರಿಗೆ. ಆದ ಕಾರಣ ರಾಮಕೋಟಿ ರಚನೆ ಮಾಡಿದವರಿಗೆ ಶಾಶ್ವತವಾಗಿ ವೈಕುಂಠ ಪ್ರಾಪ್ತಿ ಆಗುತ್ತೆ. ಅವರು ಯಮದರ್ಶನ ಮಾಡ್ಕೊಳ್ಳೋದಿಲ್ಲ. ರಾಮಕೋಟಿ ರಚನೆ ಮಾಡಿರುವಂಥವರು ಯಮಲೋಕಕ್ಕೆ ಹೋಗೋದಿಲ್ಲ. ಯಮದೂತರು ಅವರನ್ನು ಮುಟ್ಕೊಂಡ್ರೂ ಸಹ ಅವರ ಮೈಯೆಲ್ಲ ಬೊಬ್ಬೆ ಬರುತ್ತೆ ಅಂತ ಸಹ ನಮಗೆ ಹಿರಿಯರು ಹೇಳ್ತಾ ಇರ್ತಾರೆ. ರಾಮಕೋಟಿ ರಚನೆ ಮಾಡಿದರೆ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ. ಆದ ಕಾರಣ ಯಾರಾದರೂ ಪ್ರಾರಂಭ ಮಾಡೋರಿದ್ದರೆ ಈ ಶ್ರೀರಾಮನವಮಿ ಹಬ್ಬದ ದಿವಸದಿಂದ ರಾಮಕೋಟಿ ರಚನೆ ಮಾಡೋದು ಪ್ರಾರಂಭ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತವಾಗಲೂ ಈ ವಿಷಯಗಳನ್ನು ನೀವು ತಿಳಿದುಕೊಳ್ಳ್ರಿ, ಎಲ್ರಿಗೂ ಶೇರ್ ಮಾಡಿ. ನೀವು ರಾಮ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.